ಏನ್ರಿ ಕೆಲ್ಸಕ್ಕೆ ಹೊರಟ್ಬಿಟ್ರಾ? ಹೊರಟ್ಬಿಟ್ಟೆ. ಟಿಫಿನ್ ಬಾಕ್ಸ್ ರೆಡಿ ಮಾಡ್ದ? ಆಗ್ಲೇನೆ ರೆಡಿ ಮಾಡ್ಬಿಟ್ಟೆ ರೀ. ಸರಿ, ಮೀನಾ ಇಲ್ಲಿ? ನಿನ್ನೆ ರಾತ್ರಿನೂ ಅವಳನ್ನ ನೋಡ್ಲಿಲ್ಲ, ಬೇಗ ಮಲ್ಕೊಂಡ್ಬಿಟ್ಲು. ಒಳಗಿದ್ದಾಳೆ. ಮೀನಾ, ಏ ಮೀನಾ, ಆ ಟಿಫಿನ್ ಬ್ಯಾಗ್ ತಗೊಂಬಾ. ಆಯ್ತಮ್ಮ. ಅಪ್ಪ ಇಲ್ಲಿ ಇಡ್ತೀನಿ ಬ್ಯಾಗು. ಮೀನಾ, ಏನಮ್ಮ ಆಯ್ತು? ಯಾಕಮ್ಮ ತಲೆ ಬಗ್ಸ್ಕೊಂಡಿದ್ಯಾ? ಇಲ್ಲಪ್ಪ, ನನ್ಗೇನಾಗ್ಲಿಲ್ಲ. ಏನಾಯ್ತು ಮೀನಂಗೆ? ಯಾಕೆ ತಲೆ ಬಗ್ಸ್ಕೊಂಡಿದ್ದಾಳೆ? ನನ್ಗೇನ್ ಗೊತ್ತು? ಮೀನಾ, ಮೀನಾ ಏನಾಯ್ತಮ್ಮ? ಅಪ್ಪ, ನನಗೇನಾಗ್ಲಿಲ್ಲಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ನೀವು ಕೆಲ್ಸಕ್ಕೆ ಹೋಗಿ, ನಿಮ್ಗೆ ಲೇಟ್ ಆಗ್ತಾ ಇದೆ. ಅಯ್ಯೋ ಮೀನಾ, ಈ ಕಡೆ ನೋಡಮ್ಮ, ಮುಖ ಎಲ್ಲ ಗಾಯ ಆಗಿದೆ, ಬಾದೋಗಿದೆ. ಏನಾಯ್ತು ನಿನ್ಗೆ? ಅಪ್ಪ, ಅದು ಏನಾಯ್ತಮ್ಮ ಮೀನಾ, ಹೇಳು. ಅಪ್ಪ, ಅದೇನಾಗ್ಲಿಲ್ಲಪ್ಪ, ನಾನು ಬಿದ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಗಾಯ ಆಗಿದೆ ಅಷ್ಟೇ. ಏನು ಇದು ಗಾಯ ಆದಂಗ್ ಕಾಣ್ತಾ ಇಲ್ಲಲ್ಲಮ್ಮ? ಯಾರು ಹೊಡೆದಂಗಿದೆ? ಯಾರಾದ್ರೂ ಹೊಡೆದ್ರ ನಿನ್ಗೆ? ಮೀನಾ, ಇವಳೇನಾದ್ರೂ ನಿನಗೆ ಹೊಡೆದ್ಲು ಅಂತ ಹೇಳು. ಈಗ್ಲೇ ಅವಳನ್ನ ಒಂದು ಗತಿ ಮಾಡ್ಬಿಡ್ತೀನಿ. ಅಪ್ಪ, ಏನಮ್ಮ ಮೀನಾ? ಯಾರು ನನ್ನನ್ನು ಹೊಡಿಲಿಲ್ಲ ಅಪ್ಪ, ನಾನು ಕೆಳಗ್ ಬಿದ್ಬಿಟ್ಟೆ, ಗಾಯ ಆಗ್ಬಿಡ್ತು ಅಷ್ಟೇ. ಬಿಟ್ಬಿಡಿ ಅಪ್ಪ, ನೀವು ಕೆಲ್ಸಕ್ಕೆ ಹೋಗಿ, ನಿಮಗೆ ಲೇಟ್ ಆಗ್ತಾ ಇದೆ. ಅಯ್ಯೋ ಮೀನಾ, ನಾನು ಹೆಂಗ್ ಕೆಲ್ಸಕ್ಕೆ ಹೋಗ್ಲಿ? ನಿನ್ನ ಈ ತರ ನೋಡ್ಬಿಟ್ಟು ನನ್ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ನಾನು ಇವತ್ತು ರಜೆ ಹಾಕ್ಬಿಡ್ತೀನಿ. ಬಾ, ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮೊದಲು ಹೋಗೋಣ ಬಾ. ಅಪ್ಪ, ನನಗೇನಿಲ್ಲಪ್ಪ, ನನಗೇನು ನೋವಲ್ಲ, ಏನಿಲ್ಲ. ನಾನು ಸ್ವಲ್ಪ ಕೆಳಗ್ ಬಿದ್ನ, ಹಂಗಾಗಿ ಹೊಡ್ತಾ ಬಿದ್ಬಿಡ್ತು. ನಾನು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ತಾ ಇದ್ದೀನಿ, ಸರಿಯಾಗಿ ಬಿಡತ್ತಪ್ಪ. ನೀವ್ ಯಾಕೆ ರಜೆ ಹಾಕ್ತಾ ಇದ್ದೀರಾ? ನೀವು ಕೆಲ್ಸಕ್ಕೆ ಹೋಗಿ ಅಪ್ಪ. ಇಲ್ಲ ಬಾ ಮೀನಾ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ಇಲ್ಲೇ ಪಕ್ಕದಲ್ಲಿದೆ, ಬಾ, 5 ನಿಮಿಷದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತಪ್ಪ. ನೀನ್ ಮನೇಲಿ ತಾನಿದ್ಯಾ? ಮಗುಗೆ ಈ ತರ ಆಗಿದೆ, ಹೇಳಕ್ಕಾಗಲ್ವಾ ನಿನ್ಗೆ? ರೀ, ನಾನ್ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ರಾತ್ರಿ. ನೀವೇ ತುಂಬಾ ಸುಸ್ತಾಗಿ ಕೆಲಸದಿಂದ ಬಂದಿದ್ರಾ, ಅದಕ್ಕೆ ಸರಿ ಇರ್ಲಿ ನಾಳೆ ಹೇಳೋಣ ಅಂತ ಸುಮ್ಮನಾಗ್ಬಿಟ್ಟೆ. ಅದ್ ನನಗೇನ್ ಸುಸ್ತಾಗಿದ್ರೇನು ಏನಾಗಿದ್ರೇನು ಪರವಾಗಿಲ್ಲ. ಮೀನಾ ವಿಷಯದಲ್ಲಿ ಏನು ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು. ಅವಳ ವಿಷಯದಲ್ಲಿ ಏನಾದ್ರೂ ಸುಳ್ಳಿದೆ ಅಂತ ಗೊತ್ತಾಯ್ತು, ನಾನು ಯಾರನ್ನೂ ಸುಮ್ನೆ ಬಿಡಲ್ಲ. ಅವಳಂದ್ರೆ ನನಗ್ ಜೀವ ಅಂತ ನಿನಗೆ ಗೊತ್ತು, ಆಯ್ತಾ? ಅವಳಿಗೆ ಏನಾದ್ರೂ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಏನಂತೀಯಾ? ಓರಿ, ಯಾಕೆ ಈ ತರ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಮೀನಾ ಅಂದ್ರೆ ನನ್ಗೂ ಜೀವ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ಅವಳಂದ್ರೆ ನನಗೆ ಪಂಚ ಪ್ರಾಣ ರೀ. ಅವಳನ್ನ ನನ್ನ ಕಣ್ಣೊಳಗೆ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೀನಿ ರೀ. ನೀವ್ ಯಾಕೆ ನನ್ನ ಹತ್ರ ಈ ತರ ಹೇಳ್ತಾ ಇದ್ದೀರಾ? ಛೇ, ನೀವ್ ಈ ತರ ಮಾತಾಡ್ತೀರಾ ಅನ್ಕೊಂಡೇ ಇರ್ಲಿಲ್ಲ ನಾನು. ಸರಿ ಸರಿ, ಪಕ್ಕದಲ್ಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟೋಗ್ತೀನಿ, ಆಯ್ತಾ? ಅವಳನ್ನ ಜಾಗ್ರತೆಯಾಗಿ ನೋಡ್ಕೋ. ಮೊದ್ಲು ಕರ್ಕೊಂಡು ಹೋಗ್ರಿ ಪಾಪ, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಆಯ್ತಾ? ಬಾ ಮೀನಾ. ಮನೇಲಿ ನಡೆಯುವಂತ ವಿಷಯ ಏನಾದ್ರೂ ನಿಮ್ಮ ಅಪ್ಪನ ಹತ್ರ ಹೇಳ್ದೆ, ಏನ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನಂಗೆ. ಏನು ಹೇಳಲ್ಲ ಅಮ್ಮ. ಅಮ್ಮ ಅಂತ ಕರಿಬೇಡ ಅಂತ ಎಷ್ಟ್ ಸಲ ಹೇಳದ್ನ ನಿನ್ಗೆ? ತಪ್ಪಾಯ್ತಮ್ಮ, ಸಾರಿ, ತಪ್ಪಾಯ್ತು ಚಿಕ್ಕಮ್ಮ, ಕ್ಷಮಿಸ್ಬಿಡಿ. ಇನ್ಮೇಲೆ ಅಮ್ಮ ಅಂತ ಕರಿಯಲ್ಲ. ಮೀನಾ, ಹೋಗು, ನಿಮ್ಮಪ್ಪ ಕರೀತಾ ಇದ್ದಾರೆ. ನಾಳೆಗೆ ಗುರುಜಿ ಹೇಳಿ 2 ದಿನ ಆಯ್ತು. ನಾಳೆ ಹೋಗಿ ಗುರುಜಿನ ನೋಡ್ಬೇಕು. ಪರವಾಗಿಲ್ಲ ಕಣೆ, ಎದ್ದ ಮೇಲೆ. ಏನ್ರಿ ಪರವಾಗಿಲ್ಲ? ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡಲ್ಲ, ಅದೇ ಪರವಾಗಿಲ್ಲ ಅಂತ ಹೇಳ್ದೆ. ಯಾಕಿವತ್ತು ನನ್ ಕಾಲಿಗೆ ಬೀಳ್ತಾ ಇದೀಯಾ? ನಿಮ್ ಕಾಲಿಗೆ ಬೇರೆ ಬಿದ್ದು ನಮಸ್ಕಾರ ತಗೊಳ್ತಾರೆ ರೀ. ಹೋಗ್ರಿ, ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಏನು ಎಕ್ಸರ್ಸೈಸ್ ಮಾಡ್ತಾ ಇದೀಯಾ? ಮತ್ತೆ ನಿಮ್ಗೆ ಹೆಂಗ್ ಕಾಣ್ತಾ ಇದೀನಿ ನಾನು? ಎಕ್ಸರ್ಸೈಸ್ ಮಾಡಂಗ್ ಕಾಣ್ತಾ ಇಲ್ವಾ? ನಿಮ್ ಕಾಲಿಗೆ ಬೀಳದೆ ನನ್ ಕೆಲಸ ಆಗಿದ್ಯಾ? ಲೇ ಶುರು ಮಾಡ್ಬೇಡ ನೀನು. ಅದೇನ್ ಮಾಡ್ತಾ ಇದ್ಯೋ ಮಾಡು, ಆಯ್ತಾ? ನಾನು ಆಚೆ ಹೋಗ್ತೀನಿ. ಹೋಗಿ ಮೊದ್ಲು ಆಚೆ. ರೀ, ಏನೇ? ಅಲ್ಲ, ನಾನೀಗ ನೋಡಕ್ಕೆ ಸ್ವಲ್ಪ ತೆಳ್ಳಗಾಗಿಲ್ವೇನ್ರಿ? ನಿನ್ ಜನ್ಮಕ್ಕೆ ಯಾವಾಗ್ಲೂ ನೀನ್ ತೆಳ್ಳಗೆ ಆಗಲ್ಲ. ಇವಳ ಹತ್ರ ತೆಳ್ಳಗಾಗಿಲ್ಲ ಅಂತ ಹೇಳಿದ್ರೆ ಈ ಕಾಫಿನ ತೆಗೆದು ನನ್ ಮುಖಕ್ಕೆ ಹಾಕ್ತಾಳೆ. ಏನ್ರಿ ಆಶ್ಚರ್ಯದಲ್ಲ ಹಂಗೆ ನೋಡ್ತಾ ಇದ್ದೀರಾ? ಹೌದು ಕಣೇಮ್ಮ, ಏಂಜಲ್ ಸ್ವಲ್ಪ ತೆಳ್ಳಗಾಗಿದ್ಯಾ? ರೀ, ಸ್ವಲ್ಪ ದುಡ್ಡು ರೆಡಿ ಮಾಡಿಟ್ಕೊಳ್ಳಿ. ಯಾಕೆ ದುಡ್ಡು? ಈ ಗಣಪತಿ ಹಬ್ಬ ಬರುತ್ತಲ್ಲ. ಹೌದು. ಗಣಪತಿ ಹಬ್ಬಕ್ಕೆ ನನಗೆ ಸೊಂಟದ ಪಟ್ಟಿ ಕೊಡಿಸ್ಬೇಕು, ಬಂಗಾರದ್ದು. ಏನು ಸೊಂಟದ ಪಟ್ಟಿನಾ?
ಹ್ಞೂನ್ರಿ, ಇನ್ನು ಗಣಪತಿ ಹಬ್ಬ ಬರೋಷ್ಟರಲ್ಲಿ ನಾನು ಇನ್ನ ತೆಳ್ಳಗಾಗ್ಬಿಡ್ತೀನಿ. ನಿಮ್ಗೇನು ಅಷ್ಟೇನು ಖರ್ಚು ಬೀಳಲ್ಲ ಆಯ್ತಾ. ನನಗೆ ಈ ಸಲ ನೀವು ಸೊಂಟದ ಪಟ್ಟಿ ಕೊಡಿಸ್ತೀರಾ. ಕೊಡಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ನಿಮ್ಗೆ. ಇನ್ನು ಗಣಪತಿ ಹಬ್ಬಕ್ಕೆ ತುಂಬಾ ದಿನ ಇದೆ ಆಯ್ತಾ. ನೀನ್ ಹೇಳಿಲ್ಲ ಅದು ಇದು ಅಂತೆಲ್ಲ ಏನು ಹೇಳಂಗಿಲ್ಲ. ನನಗೆ ಸೊಂಟದ ಪಟ್ಟಿ ಬೇಕೇ ಬೇಕು. ಕೊಡಿಸ್ಲಿಲ್ಲ ಅಂದ್ರೆ ಇವಳು ಬಿಡ್ತಾಳ? ಕೊಡಿಸ್ತೀನಿ, ಹಾಕೋ. ಆನೆ ಮರಿಗೆ ಸೊಂಟದ ಪಟ್ಟಿ ಹಾಕಂಗಿರುತ್ತೆ, ಎಲ್ಲ ನನ್ನ ಕರ್ಮ. ಯಾಕೆ ನೀನ್ ಹಂಗೆ ನೋಡ್ತಾ ಇದೀಯಾ? ಏನಿಲ್ಲ ಅಪ್ಪ. ಸರಿ ಬಾ, ನಾನು ನಿನ್ನ ಮನೇಲಿ ಬಿಟ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಆಯ್ತಪ್ಪ. ದುರ್ಗಾ, ದುರ್ಗಾ. ಏನ್ರಿ ಬಂದ್ಬಿಟ್ರಾ? ನಾನು ನಿನ್ನ ಆಫೀಸಿಗೆ ಓಡ್ತೀನಿ ಆಯ್ತಾ. ಮೀನನ್ ಭದ್ರವಾಗಿ ನೋಡ್ಕೋ. ಫ್ರೂಟ್ಸ್ ತಂದಿದ್ದೀನಿ, ಸ್ವಲ್ಪ ಅವಳಿಗೆ ಜ್ಯೂಸ್ ಹಾಕೊಡು. ಹೋರಿ ಹಾಕೊಡ್ತೀನಿ. ಮತ್ತೆ ಡಾಕ್ಟರ್ ಏನ್ ಹೇಳಿದ್ರು? ಅದು ಗಾಯ ಬಿದ್ದಂಗೆ ಇಲ್ಲ, ಯಾರೋ ಹೊಡೆದಾಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅಯ್ಯೋ ಹೌದೇನ್ರಿ? ಯಾರೋ ಹೊಡೆದ್ರಾ? ಯಾರು ಹೊಡೆದ್ರು? ಏ ಮೀನಾ, ಮೀನಾ ಯಾರಮ್ಮ ಹೊಡೆದಿದ್ದು ನಿಂಗೆ? ಯಾರಾದ್ರೂ ಹೊರಗಡೆ ಹೊಡೆದ್ರಾ ಹೇಳು, ಯಾರಂತ ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಯಾಕೆ ಹೊಡೆದ್ರಿ ಅಂತ. ಅದೆಲ್ಲ ಏನಿಲ್ಲ ಚಿಕ್ಕಮ್ಮ, ಯಾರು ಹೊಡಿಲಿಲ್ಲ, ನಾನ್ ಕೆಳಗ್ ಬಿದ್ಬಿಟ್ಟೆ. ಮೀನಾ, ನಿನಗೆ ಎಷ್ಟೆಲ್ಲ ಹೇಳೋದು ಚಿಕ್ಕಮ್ಮ ಅಂತ ಕರಿಬೇಡ, ಅಮ್ಮ ಅಂತ ಕರಿ ಅಂತ. ಆಯ್ತಪ್ಪ. ರೀ ಹಂಗಲ್ಲ, ಇಲ್ಲಿ ಯಾರು ಹೊಡಿಯಲ್ಲ ರೀ. ಅವಳ್ಯಾಕೆ ಸುಳ್ಳು ಹೇಳ್ತಾಳೆ ಪಾಪ, ಅವಳೆಲ್ಲ ಬಿದ್ದಿದ್ದಾಳೆ, ಅದಕ್ಕೆ ಹಂಗ ಗಾಯ ಆಗಿದೆ. ಏನೋ ಸರಿ ಆಯ್ತು. ನಾನು ಮೀನನ್ಗೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೀನಿ, ಈ ಪಕ್ಕದಲ್ಲೇ ಇದೆ ಅಂತ ಸ್ಕೂಲು ಆಯ್ತಾ. ನಾನು ಸಂಜೆ ಬರುವಾಗ ಯೂನಿಫಾರ್ಮ್ ಬಟ್ಟೆ ತರ್ತೀನಿ, ನೀನ್ ಟೈಲರ್ ಹತ್ರ ಕೊಟ್ಟು ಚೆನ್ನಾಗಿ ಹೊಲಿಸಿಡು. ಆಯ್ತು ರೀ. ಅದ್ಯಾಕೆ ಹೊಲಿಸ್ತೀರಾ? ಗೌರ್ಮೆಂಟ್ ಸ್ಕೂಲಿಂದ ತಾನೆ, ಅವರೇ ಕೊಡ್ತಾರಲ್ಲ. ಗೌರ್ಮೆಂಟ್ ಸ್ಕೂಲಾ? ಯಾರು ಹೇಳಿದ್ರು ಗೌರ್ಮೆಂಟ್ ಸ್ಕೂಲ್ ಅಂತ? ಪಕ್ಕದಲ್ಲಿ ಇದೆಯಲ್ಲ ಪ್ರೈವೇಟ್ ಸ್ಕೂಲು, ಅಲ್ಲೇ ಅಡ್ಮಿಷನ್ ಮಾಡಿರೋದು. ಏನು ಈ ಮೂದೇವಿಗೆ ಪ್ರೈವೇಟ್ ಸ್ಕೂಲಾ? ಅಲ್ಲ ರೀ, ನಾವಿದ್ವಲ್ಲ ಮೊದ್ಲು ಆ ಊರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ತಾನೇ ಹಾಕಿದ್ರಿ. ಈಗ ನೀವು ಗೌರ್ಮೆಂಟ್ ಸ್ಕೂಲಿಗೆ ತಾನೇ ಹಾಕ್ಬೇಕು, ಯಾಕೆ ಪ್ರೈವೇಟ್ ಅಲ್ಲಿ ತಗೊಂಡಾಗ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತೆ ಅಂತ ಹೇಳಿದ್ರೆ ದುಡ್ಡಿಲ್ಲ ಅಂತ ಹಾಕ್ಲಿಲ್ಲ ನಾನು. ಅಲ್ಲಿ ಪಕ್ಕದಲ್ಲಿ ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ, ತುಂಬಾ ದೂರ ಹೋಗ್ಬೇಕು, 2 ಬಸ್ ಹತ್ಕೊಂಡು. ಅಷ್ಟು ದೂರ ಕರ್ಕೊಂಡು ಹೋಗೋರು ಯಾರು ಇರ್ಲಿಲ್ಲ, ಹಾಗಾಗಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದೆ. ಈಗ ಇಲ್ಲಿ ಪಕ್ಕದಲ್ಲೇ ಪ್ರೈವೇಟ್ ಸ್ಕೂಲ್ ಇರುವಾಗ ಯಾಕೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ಬೇಕು? ನನ್ನ ಮಗಳು ಚೆನ್ನಾಗಿ ಓದ್ಲಿ, ಅದಕ್ಕೆ ನಾನು ಪ್ರೈವೇಟ್ ಸ್ಕೂಲಲ್ಲಿ ಹಾಕ್ತಾ ಇರೋದು, ಅದು ಇಂಗ್ಲಿಷ್ ಮೀಡಿಯಂ. ಏನು ಇಂಗ್ಲಿಷ್ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ ಎಲ್ಲ ಓದಿದ್ಲು ಅಂದ್ರೆ ಅಷ್ಟೇ, ಇವಳಿಗೆ ಚೆನ್ನಾಗಿ ದಿಮಾಗ್ ಬಂದ್ಬಿಡತ್ತೆ. ಹಿಂಗಾದ್ರೂ ಮಾಡಿ ಇವಳನ್ನ ಕನ್ನಡ ಮೀಡಿಯಂಗೆ ಹಾಕ್ಬೇಕು. ರೀ, ಕನ್ನಡ ಮೀಡಿಯಂ ಓದ್ತಾ ಇರೋಂಥ ಹುಡುಗಿನ ತಗೊಂಡೋಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿದ್ರೆ ಪಾಪ ರೀ, ಆ ಹುಡುಗಿ ತುಂಬಾ ಕಷ್ಟಪಡತ್ತೆ ರೀ. ಆ ಹುಡುಗಿ ಕಷ್ಟಪಟ್ಲು ಅಂದ್ರೆ ನಮಗೂ ತಾನೇ ರೀ ಕಷ್ಟ. ಹೌದು, ನೀನ್ ಹೇಳ್ತಾರ ಸರಿನೇ. ಹೌದ್ರಿ, ನಿಮ್ಗೆಲ್ಲ ಗೊತ್ತೇ ಆಗಲ್ಲ ರೀ. ಮೀನಾ ಕಷ್ಟಪಟ್ಲು ಅಂದ್ರೆ ನನಗೂ ತುಂಬಾ ಕಷ್ಟ ಆಗತ್ತೆ ರೀ, ಅದಕ್ಕೆ ಹೇಳ್ತಾ ಇರೋದು. ಅವಳನ್ನ ತೆಗೆದು ಹಂಗೆ ಮೊದ್ಲಿನ ತರನೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ, ಕನ್ನಡ ಮೀಡಿಯಂಗೆ. ಅದೆಲ್ಲ ನನ್ನ ಮಗಳು ಕಷ್ಟಪಡಲ್ಲ, ಅವಳಿಗೆ ಕಷ್ಟ ಅಂದ್ರೆ ಏನಂತಾನೆ ಗೊತ್ತಿದ್ದು ಬೆಳೆದಿದ್ದಾಳೆ. ಹಾಗಾಗಿ ಅವಳನ್ನ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿದ್ದೀನಲ್ಲ, ಅವಳು ಹೆಂಗೋ ಕಲ್ತ್ ಬಿಡ್ತಾಳೆ ಅಂತ ನನ್ನ ನಂಬಿಕೆ ಇದೆ. ಹೌದಲ್ಲ ಮೀನಾ? ಆಯ್ತಪ್ಪ, ನೀವೇನ್ ಹೇಳ್ತೀರೋ ಅದೇ ತರ ಮಾಡ್ತೀನಿ. ನೀವು ಕನ್ನಡ ಮೀಡಿಯಂ ಹಾಕಿದ್ರೆ ನಾನು ಕನ್ನಡ ಮೀಡಿಯಂ ಓದ್ತೀನಿ, ನೀವು ಇಂಗ್ಲಿಷ್ ಮೀಡಿಯಂ ಹಾಕಿದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಓದ್ತೀನಿ. ಹೆಂಗಾದ್ರೂ ಮಾಡಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದನ್ನ ನಾನು ಕಾಪಾಡ್ತೀನಪ್ಪ. ಆಯ್ತು ಮಗಳೇ, ನೋಡ್ದ ನನ್ನ ಮಗಳು ಏನ್ ಹೇಳಿದ್ಲಂತ? ಅವಳೆಲ್ಲ ಕಲಿತಾಳೆ, ಅವಳು ತುಂಬಾ ಬುದ್ಧಿವಂತೆ. ಇವಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕಕ್ಕೆ ಆಗಲ್ವಾ ಅಂತ. ಇರ್ಲಿ, ಅದ್ ಹೆಂಗ್ ಕಲಿತಾಳಂತ ನಾನು ನೋಡ್ತೀನಿ. ದುರ್ಗಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರೀ. ಸರಿ, ನಾನು ನಿನ್ನ ಹೊರಡ್ತೀನಿ. ಆಯ್ತು. ಅಲ್ಲ, ಇನ್ನೊಂದು ಕೇಳೋಣ ಅಂತ ರೀ. ನಮ್ಮ ಮಗಳಿಗೆ 3.5 ವರ್ಷ ಆಯ್ತು ರೀ. ಈಗ ನಾವು ಪ್ಲೇ ಸ್ಕೂಲಿಗೆ ಹಾಕ್ಬೇಕು, ಯಾವ್ದಾದ್ರೂ ಒಳ್ಳೆ ಸ್ಕೂಲ್ನ ನೋಡಿ ಆಯ್ತಾ. ಮೀನನ್ನ ಹಾಕಿದ್ದೀನಲ್ಲ, ಅದೇ ಸ್ಕೂಲಿಗೆ ಹಾಕಿದ್ರೆ ಆಯ್ತು. ಚೀಚಿ, ಆ ಸ್ಕೂಲೆಲ್ಲ ಬೇಡ ರೀ. ನನ್ನ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದಿಸ್ಬೇಕು ನೀವು. ಯಾಕೆ? ಮೀನಾ ಓದಂತ ಸ್ಕೂಲಲ್ಲಿ ಹಾಕಿದ್ರೆ ನಿನ್ ಮಗಳು ಕಲಿಯಲ್ವಾ? ರೀ, ನೀವು ಸುಮ್ಮನೆ ಇರಿ. ನನ್ನ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಹಾಕ್ಬೇಕು ನೀವು. ಸರಿ, ಅದಕ್ಕಿನ್ನ ಟೈಮ್ ಇದೆ, ನೋಡೋಣ. ರೀ, ಟೈಮ್ ಇಲ್ಲ ರೀ, 3.5 ವರ್ಷ ಆಯ್ತು. ಈಗಿನ ಪ್ಲೇ ಸ್ಕೂಲಿಗೆ ಹಾಕ್ಬೇಕು ಅವಳನ್ನ. ಪ್ಲೇ ಸ್ಕೂಲ್ ತಾನೆ, ನೋಡೋಣ. ನನಗೀಗ ಆಫೀಸಿಗೆ ಟೈಮ್ ಆಯ್ತು, ನಾನು ಇನ್ನ ಹೊರಡ್ತೀನಿ. ಮೀನನ್ನ ನೋಡ್ಕೋ ಆಯ್ತಾ. ಫ್ರೂಟ್ಸ್ ತಂದಿದ್ದೀನಲ್ಲ, ಜ್ಯೂಸ್ ಹಾಕೊಡು. ಸರಿ ಆಯ್ತು. ನಾನೇನಾದ್ರೂ ಹೇಳಿದ ಕೂಡಲೇ ಇವರಿಗೆ ಆಫೀಸಿಗೆ ಟೈಮ್ ಆಗ್ಬಿಡುತ್ತೆ. ಬರ್ಲಿ, ಇವತ್ತು ಮಾಡ್ತೀನಿ. ನನ್ನ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ಬೇಕು. ಅಮ್ಮ, ಏನ್ ಬುಜ್ಜು? ಅಮ್ಮ, ಅಕ್ಕನ ಹತ್ರ ಇದೆಯಲ್ಲ ಹಣ್ಣು, ಅದ್ ಬೇಕು ನನಗೆ. ಅಷ್ಟೇ ತಾನೇ, ಅದ್ ನಿಮ್ಮಪ್ಪನೇ ಕೊಡ್ಸಿರೋದು ನಿನ್ಗೆ. ಹೋಗ್ ತಗೋ, ತಿನ್ನು. ಹಣ್ಣು ಕೊಡಿಲಿ. ನನಗೆ ತುಂಬಾ ಆಸೆ ಆಗ್ತಾ ಇದೆ, ಒಂದೇ ಒಂದು ಬಾಳೆಹಣ್ಣು ತಗೊಳ್ತೀನಿ. ಅದೆಲ್ಲ ನೀನೇನು ತಗೊಳ್ಬೇಡ, ಎಲ್ಲ ಹಣ್ಣು ನನಗೆ ತಂದಿರೋದು, ಅದು ನಮ್ಮಪ್ಪ, ಗೊತ್ತಾ? ಕೊಡಿಲಿ. ಚಿಕ್ಕಮ್ಮ, ನನಗೆ ಒಂದೇ ಒಂದು ಹಣ್ಣು ಕೊಡಿ. ನಿನಗೆ ಹಣ್ಣ? ಅಲ್ಲಿ ತಂದಿರೋದೇ ಸ್ವಲ್ಪನೇ ಆಯ್ತಾ, ನಮ್ಗೆ ಅದು ಸಾಕಾಗಲ್ಲ. ನಾನು
ನಾನು ಜ್ಯೂಸ್ ಹಾಕೊಂಡು ಕುಡಿಬೇಕು. ನಿನ್ನ ಹತ್ರ ಮಾತಾಡಕ್ ನನ್ ಟೈಮ್ ಇಲ್ಲ. ಹೋಗಾಚೆ. ಅಮ್ಮ, ಯಾಕಮ್ಮ ನೀನ್ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟೆ? ನಿನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಮ್ಮ. ಅಮ್ಮ, ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಎಲ್ಲ ಮನುಷ್ಯರಿಂದನೂ ಅಮ್ಮ ಇದ್ದಾರೆ. ನನಗ್ ಮಾತ್ರ ಯಾಕಮ್ಮ ಅಮ್ಮ ಇಲ್ಲ? ಅಮ್ಮ, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ತಪ್ಕೊಂಡು ಆಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಮ್ಮ. ಏ ಮೀನಾ, ಇಲ್ ಬಾ ಇಲ್ಲಿ. ಏನ್ ಚಿಕ್ಕಮ್ಮ? ಅಂಗಡಿಗೆ ಹೋಗಿ ನನ್ ಮಗಳಿಗೆ ಡೈರಿ ಮಿಲ್ಕ್ ಬೇಕಂತೆ, ಚಾಕ್ಲೇಟು ತಗೊಂಬಾ ಹೋಗು. ಆಯ್ತು ಚಿಕ್ಕಮ್ಮ. ಅದೊಂದು ಚಾಕ್ಲೇಟ್ ಬರ್ತದಲ್ಲ 40 ರೂಪಾಯಿದು, ಅದನ್ನ ತಗೊಂಬಾ ಆಯ್ತಾ? ಅರೆ ಬಾಯ್, ಬೇಗ ಮಾಡಿ ಕೆಲಸ. ಏನ್ ಮಾಡ್ತಾ ಇದ್ದೀರಾ? ಇದು ಅನಾಸಿನ್ ಕೇಸ್ ಅಲ್ಲ? ಹೇಳ್ಬಿಟ್ಟಿ. ನನ್ಗೆ ಒಂದು ಡೈರಿ ಮಿಲ್ಕ್ ಕೊಡಿ. ಡೈರಿ ಮಿಲ್ಕ್ ಒಂದೇನಾ, ಬೇರೆ ಏನಾದ್ರೂ ಬೇಕಾ? ಇವತ್ತೇನು ಬೇಡ, ನನ್ಗೆ ಡೈರಿ ಮಿಲ್ಕ್ ಮಾತ್ರ ಸಾಕು. ಸರಿ, ಕೊಡ್ತೀನಿ. ಅಣ್ಣ, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿ. ಆಯ್ತು ಪುಟ್ಟಿ. ಏನಾಯ್ತು? ಮುಖ ಎಲ್ಲ ಗಾಯ ಆಗಿದೆ? ಅದೇನಿಲ್ಲ ಅಣ್ಣ, ಬಿದ್ಬಿಟ್ಟೆ. ಓ ಹೌದಾ? ಹುಷಾರಾಗಿ ನಡಿಬೇಕು. ನೋಡು, ಮುಖ ಎಲ್ಲ ಹೆಂಗ್ ಗಾಯ ಆಗಿದೆ. ಇನ್ಮೇಲೆ ಜಾಗ್ರತೆಯಾಗಿ ನಡಿಬೇಕು, ಆಯ್ತಾ? ಆಯ್ತಣ್ಣ. ತಗೋ ಪುಟ್ಟಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ